ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ಪಾನಿಪುರಿ ಕೊಡ್ತಾರಲ್ಲ, ಅದನ್ನು ಮಾಡ್ಕೊಳ್ಳೋದು ಹೇಗಂತ ನೋಡ್ಕೊಳ್ಳೋಣ ಬನ್ನಿ. ನಾನು ಆಲ್ರೆಡಿ ಪಾನಿಪುರಿ ರೆಸಿಪಿನ ಚಾನಲಲ್ಲಿ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ಲ ಒಮ್ಮೆ ಆ ವಿಡಿಯೋ ನೋಡಿ. ಲಿಂಕ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಹಾಗೆ ನೋಡಿ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ. ಈ ಚಳಿಗಾಲದಲ್ಲಿ ಪಾನಿಪುರಿ ಯಾರಿಗಿಷ್ಟ ಆಗಲ್ಲ ಹೇಳಿ? ಬನ್ನಿ ಮಾಡೋದು ಹೇಗಂತ ನೋಡ್ಕೊಳ್ಳೋಣ. ಪಾನಿ ಮಾಡಲಿಕ್ಕೆ ನಾನು ಮಿಕ್ಸಿ ಜಾರ್ಗೆ 1 ಇಂಚಷ್ಟು ಶುಂಠಿ, 1-2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, 1 ಹಿಡಿಯಷ್ಟು ಪುದೀನ ಸೊಪ್ಪು. ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಬೋದು. ನಾನಿಲ್ಲಿ 1 ಲೀಟ್ರ್ ಅಷ್ಟೇ ಮಾಡ್ತಾ ಇರೋದು, ಹಾಗಾಗಿ 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಂತರ ಇದಕ್ಕೆ 1 ಮುಷ್ಟಿಯಷ್ಟು ಪುದೀನ, 1 ಮುಷ್ಟಿಯಷ್ಟು ಪುದೀನಗಿಂತ ಒಂದು ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1/2 ಸ್ಪೂನು ಸಾಲ್ಟನ್ನ ಸೇರಿಸ್ಕೊಂಡಿದ್ದೀನಿ. ಇನ್ನೂ 1/2 ಸ್ಪೂನು ಪಿಂಕ್ ಸಾಲ್ಟ್ ಬರುತ್ತಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಬಂದು ಸಿಟ್ರಿಕ್ ಆ್ಯಸಿಡ್, ಇದನ್ನು ಹಾಕ್ಕೊಳ್ಳಿ ತಪ್ಪದೆ. ಇದು ಹಾಕ್ಕೊಳ್ಳೋದ್ರಿಂದ ನಮಗೆ ಹೊರಗಡೆ ರೋಡ್ ಸೈಡಲ್ಲೆಲ್ಲ ಕೊಡ್ತಾರಲ್ಲ ಪಾನಿ, ಅದೇ ಥರ ಟೇಸ್ಟ್ ಇರುತ್ತೆ. ಇದನ್ನು ಸ್ಕಿಪ್ ಮಾಡದೆ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಸಿಕ್ಕಿಲ್ಲ ಅಂದರೆ ನೀವು ನಿಂಬೆ ರಸ ಹಾಕ್ಕೊಬೋದು. ಈಗ ನೀರು ಸೇರಿಸ್ಬಿಟ್ಟು ಇದನ್ನು ರುಬ್ಕೊಂಡು ಇದನ್ನು ಚೆನ್ನಾಗಿ ಸೋದಿಸ್ಕೋಬೇಕಾಗತ್ತೆ. ಮಿಕ್ಸಿನ ತೊಳೆದು ಅದರಲ್ಲಿರ್ತಕ್ಕಂಥ ನೀರನ್ನು ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ನೀರು ಹಾಕ್ಕೊಂಡು ಹೆಚ್ಚಿಸ್ಕೋಬೋದು ಪಾನಿನ. ನೀರು ಸೇರಿಸ್ಕೊಂಡು ನಂತರ ಇದಕ್ಕೆ ಜಲ್ಜೀರಾ ಪೌಡ್ರ್ ಅಂತ ಸಿಕ್ಕತ್ತೆ. ಯಾವುದೇ ಪ್ರಾವಿಷನ್ ಸ್ಟೋರಲ್ಲೂ ಸಹ ಈಸಿಯಾಗಿ ಸಿಕ್ಕತ್ತೆ ನೋಡಿ. ಇದನ್ನು ನಾನು 1.5 ಸ್ಪೂನಷ್ಟು ಈ ಪಾನಿ ಜೊತೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕಿದ್ದಾದಮೇಲೆ ಒಂದ್ಸಲಿ ಟೇಸ್ಟ್ ನೋಡ್ಕೊಳ್ಳಿ. ಸಾಲ್ಟ್ ಏನಾದರೂ ಕಮ್ಮಿ ಇತ್ತಂದರೆ ನೀವೀಗ ಮಿಕ್ಸ್ ಮಾಡ್ಕೊಬೋದು. ಖಾರ ಅಂತೂ ನಾನು ಹಾಕಿರೋದಕ್ಕೆ ಪರ್ಫೆಕ್ಟಾಗಿ ಹದವಾಗಿ ನೀಟಾಗಿ ಬ್ಲೆಂಡ್ ಆಗಿತ್ತು ನೋಡಿ. ಇದಕ್ಕೀಗ ಮೇಲಿಂದ ಸ್ವಲ್ಪ ಬೂಂದಿ ಕಾಳು ಹಾಕ್ಕೊಂಡ್ರೆ ರೋಡ್ ಸೈಡಲ್ಲಿ ಕೊಡ್ತಕ್ಕಂಥ ಪಾನಿಪುರಿಗೆ ಕೊಡ್ತಾರಲ್ಲ ಪಾನಿ, ಅದೇ ಥರನೇ ಇರುತ್ತೆ ಟೇಸ್ಟು. ನೀವು ಒಮ್ಮೆ ಟ್ರೈ ಮಾಡಿ. ಹೆಂಗೋ ಈಗ ಚಳಿಗಾಲ ಇದೆ, ದಿನ ಏನಾದರೂ ಒಂದು ಸ್ನ್ಯಾಕ್ಸ್ ತಿನ್ಬೇಕು ಅನ್ಸುತ್ತಲ್ವ? ಸಾಯಂಕಾಲ ಟೈಮಲ್ಲಿ ಈ ಥರ ಮಾಡ್ಕೊಳ್ಳಿ. ಮನೆ ಮಂದಿ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರಂತ ಹೇಳ್ಬೋದು. ಮಾಡೋದು ಸಹ ತುಂಬಾ ಸುಲಭ. ನೀವು ಸಹ ಟ್ರೈ ಮಾಡಿ ಆದಮೇಲೆ ಕಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಹೇಗಾಗಿತ್ತು ಅಂತ. ಹಾಗೆ ಪಾನಿಪುರಿ ಮಾಡೋದು ಹೇಗಂತ ಫುಲ್ ವಿಡಿಯೋನು ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಸಹ ಒಮ್ಮೆ ಚೆಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.